ಸ್ಥಾನ ಸಿಗದಿದ್ದಕ್ಕೆ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಸಿಟ್ಟಿಗೆದ್ದಿದ್ರು. ತಮ್ಮ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ರು. ಈಗ ಶಾಸಕ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆಯನ್ನ ಯಶವಂತ ರಾಯಗೌಡ ಪಾಟೀಲ್ ವಾಪಸ್ ಪಡೆದಿದ್ದಾರೆ. ಕಾರಣಾಂತರಗಳಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ, ಈಗ ರಾಜೀನಾಮೆ ವಾಪಸ್ ಪಡಿತಾ ಇದ್ದೇನೆ ಅಂತ ವಿಧಾನಸಭೆ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ರಾಜೀನಾಮೆ ವಾಪಸ್ ಪಡೆಯುವ ಮಾಹಿತಿ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿರುವ ಶಾಸಕ ಬಸವನಗೌಡ ದದ್ದಲ್ ವಾಲ್ಮೀಕಿ ನಿಗಮಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಮಂತ್ರಿಗಿರಿಗೆ ಪೇಮೆಂಟ್ ಕೊಟ್ಟಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. 75ರಿಂದ 80% ಪೇಮೆಂಟ್ ಕೊಟ್ಟಿದ್ದಾರೆ. ಪುಟ್ಟರಂಗಶೆಟ್ಟಿ ಪೇಮೆಂಟ್ ಕೊಟ್ಟಿದ್ದಾರೆ ಎಂಬ ಆಡಿಯೋ ವೈರಲ್ ಆಗಿದೆ. ಬಾಗಲಕೋಟೆ ಜಿಲ್ಲಾಧ್ಯಕ್ಷ ನಂಜಯ್ಯ ಮಠ್ ಹಾಗೂ ಮಾಜಿ ಸಚಿವ ತಿಮ್ಮಾಪುರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದು. ಸಚಿವರಾದ ನಾಗೇಂದ್ರ ಬಗ್ಗೆಯೂ ಮಾತನಾಡಿದ್ದಾರೆ. ಎಚ್.ಕೆ. ಪಾಟೀಲ್ರು ಏನ್ ತಪ್ಪು ಮಾಡಿದ್ದಾರೆ, ಎಚ್.ಕೆ. ಪಾಟೀಲ್ರು ದುಡ್ಡು ಕೊಟ್ಟಿಲ್ಲ ಅನ್ಸುತ್ತೆ ಎಂದೆಲ್ಲ ಮಾತನಾಡಿದ್ದಾರೆ. ಕೆಲವರಿಗೆ ಅನ್ಯಾಯವಾಗಿದೆ ಎಂಬ ವಿಚಾರವೂ ಆಡಿಯೋದಲ್ಲಿದೆ. ನಮ್ಮ ಪಾರ್ಟಿ ಪ್ರಕಾರ 80% ಆದ್ರೂ ಆಗ್ಬೋದು. 80% ಸೀಟೆ ಕೊಟ್ಟಾರ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಇದು ಇತ್ತು. ಮಂತ್ರಿಗಿರಿಗೆ ಪೇಮೆಂಟ್ ಮಾಡಿದ್ದಾರೆ ಎಂಬ ಆಡಿಯೋ ವೈರಲ್ ಬಗ್ಗೆ ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನಂಜಯ್ಯ ಮಠ್ ಸ್ಪಷ್ಟನೆ ನೀಡಿದ್ದಾರೆ. ಅನುಕಂಪದ ದೃಷ್ಟಿಯಿಂದ ತಿಮ್ಮಾಪುರ್ ಜೊತೆ ಮಾತನಾಡಿದ್ದೇನೆ. ನಾವು ಇಬ್ಬರು ಒಳ್ಳೆಯ ಗೆಳೆಯರು. ಶೋಕ ಆದಾಗ ಸಮಾಧಾನ ಮಾಡೋದು ನಮ್ಮ ಸಂಸ್ಕೃತಿ. ತಿಮ್ಮಾಪುರ್ ಮಂತ್ರಿ ಆಗಬೇಕಿತ್ತು ಅಂತ ಮಾತನಾಡಿದ್ದೇನೆ. ನಾನು ಮಾತನಾಡಿದ್ದು ನಿಜ ಎಂದು ನಂಜಯ್ಯ ಮಠ್ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಂಜಯ್ಯ ಮಠ ಇದ್ದಾರೆ. ಸರ್, ಈಗಾಗಲೇ ನಿಮ್ಮದು ಎನ್ನಲಾಗಿರ್ತಕ್ಕಂಥ ಆಡಿಯೋ ಒಂದು ವೈರಲ್ ಆಗಿದೆ, ಅದ್ರ ಬಗ್ಗೆ ಮಾತಾಡಿದ್ದೀರಿ. RBP ಮತ್ತು ತಿಮ್ಮಾಪುರ ಹೌದಾ ಅಂತ ಜೊತೆ ತಿಮ್ಮಾಪುರ ಅವರಿಗೆ ನಾವು ಫೋನ್ ಮಾಡಿದ್ದು ನಿಜ. ಅನುಕಂಪದ ದೃಷ್ಟಿಯಿಂದ ಒಳ್ಳೆಯ ಗೆಳೆಯರು ನಾವು, ಮತ್ತು ನಮ್ಮ ಬದ್ಧತೆ ಇರುವಂಥ ಒಬ್ಬ ವ್ಯಕ್ತಿ, ಭಾಳ ಕಷ್ಟದಿಂದ ಮೇಲೆ ಬಂದಂಥವ್ರು. ಅದರ ಜೊತೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಡೆಸಿಕೊಂಡು ಹೋಗೋದಕ್ಕೆ, ಕಟ್ಟಡ ಕಟ್ಟೋದಕ್ಕೆ ಬಹಳಷ್ಟು ಸಹಾಯ ಮಾಡಿದರು. ಅವ್ರ ಬಗ್ಗೆ ಆತ್ಮೀಯತೆ ದೃಷ್ಟಿಯಿಂದ ಒಬ್ಬ ಮನುಷ್ಯನ ಮನೆಗೆ ಏನಾದರೂ ಶೋಕ ಆದಾಗ ಸಾಂತ್ವನದ ಪರವಾದಂಥದ್ದು ನಮ್ಮ ಸಂಸ್ಕೃತಿ. ಮಂತ್ರಿ ಆಗಲಿಲ್ಲ ಪಾಪ. ಉತ್ತರ ಕರ್ನಾಟಕದಲ್ಲಿ ಮಾದರ ಸಮಾಜದಲ್ಲಿ ಒಬ್ಬನೇ ಇದ್ದ. ಆಮೇಲೆ MLC ಅಲ್ಲ, MLA ಆಗಬೇಕಾಗಿತ್ತು. 4 ಮಾತು ಹೇಳಿ ಬರೋಣ ಅಂತ ಅವ್ರ ಮನೆಗೆ ಹೊಟ್ಟಿದ್ದೆ. ಅವರು ನಾವು ಆಗಲೇ ಬಾಗಲಕೋಟೆ ಕಡೆ ಹೊರಟೀನಿ ಅಂದರು. ಫೋನಲ್ಲೇ ಮಾತಾಡಿದ್ದೀನಿ. ನನಗೆ ಭಾಳ ಖೇದ ಆಯಿತು, ನನಗೆ ಭಾಳ ನೋವಾಯಿತು. ಇರಲಿ. ತಿಮ್ಮಾಪುರ್ ಮತ್ತು ನಂಜಯ್ಯ ಮಠ್ ಆಡಿಯೋ ವೈರಲ್ ವಿಚಾರಕ್ಕೆ ಇಳಕಲ್ನಲ್ಲಿ ಸಚಿವ ಕಾಶಪ್ಪನವರ್ ಬೆಂಬಲಿಗರು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ತಿಮ್ಮಾಪುರ್ ನಂಜಯ್ಯ ಮಠ್ ವಿರುದ್ಧ ಬೇಸರ ಹೊರಹಾಕಿದ್ದಾರೆ. ಇಬ್ಬರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಭಾವಚಿತ್ರ ದಹಿಸಿದ್ದಾರೆ. ಇಳಕಲ್ ನಗರದ ಕಂಠಿ ವೃತ್ತದಲ್ಲಿ ಪ್ರತಿಭಟನೆಯಾಗಿದೆ. ಈ ಬಗ್ಗೆ ಕಾಶಪ್ಪನವರ್ ಕೂಡ ಮಾತನಾಡಿದ್ದಾರೆ. ಯಾರ್ಯಾರು ಮಾತಾಡಿದ್ದಾರೆ ನಾನು ನೋಡಿದ್ದೀನಿ. ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು RB ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಾದಂಥ SG ನಂಜಯ್ಯ ಮಠ್ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು, ಈ ಜಿಲ್ಲೆದ್ದು ಅನುಭವಿಗಳು, 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದಂಥವ್ರು. ಅವರು ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಅವ್ರಿಗೆ MLC ಮಾಡಿ ಮತ್ತೆ ಸಚಿವರನ್ನ ಮಾಡಿದಂತ ನಮ್ಮ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು. ಇದನ್ನೆಲ್ಲ ಅರಿವಿಟ್ಕೊಂಡು ನಡಿಬೇಕಾಗತ್ತೆ ಪಕ್ಷ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಶಾಸಕ TB ಜಯಚಂದ್ರ ಮಾತನಾಡಿ, ಅಸಮಾಧಾನ ಇದ್ದೇ ಇರುತ್ತದೆ. ಕೊನೆ ಸಂಪುಟದ ಅವಧಿ ಇರುವ ಕಾರಣ ಆಕಾಂಕ್ಷಿಗಳು ಹೆಚ್ಚಿರುತ್ತಾರೆ. ಕೆಲವು ಶಾಸಕರ ಜೊತೆಗೂ ನಾನು ಮಾತನಾಡಿದ್ದೇನೆ. CM ಜೊತೆಯ ಸಂಪರ್ಕದಲ್ಲಿದ್ದೇನೆ. ಸುರ್ಜೇವಾಲಾ ಕೂಡ ಬರ್ತಾ ಇದ್ದಾರೆ. ಇದೆಲ್ಲವನ್ನು ಬಗೆಹರಿಸುವ ವಿಶ್ವಾಸವಿದೆ. ಯಾವ ರೀತಿ ಭಿನ್ನಾಭಿಪ್ರಾಯ ಬಗೆಹರಿಸಬೇಕೆಂದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕೆಲವು ಶಾಸಕರು ಭಾವೋದ್ವೇಗಕ್ಕೆ ಒಳಗಾಗಿ ರಾಜೀನಾಮೆ ಮಾತನಾಡಬಹುದು, ಆದರೆ ಯಾರೂ ಕೂಡ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬೆಳಿಗ್ಗೆದ್ದಲ್ಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ.
ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆ ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ನಾನು ಅದನ್ನು ಆ ಪ್ರಸ್ತಾವನೆ ನಾನು ಒಪ್ಪಿರಲಿಲ್ಲ, ಆದರೂ ಕೂಡ ಅದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಕಾರಣದಲ್ಲಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದೇನೆ. ನೋಡೋಣ, ಇವತ್ತು ಸ್ವಲ್ಪ ಎಲ್ಲ ಬಿಕ್ಕಟ್ಟುಗಳಿಗೂ ಕೂಡ ಇತ್ಯರ್ಥ ಆಗ್ತದೆ ಅಂತಕ್ಕಂಥ ವಿಶ್ವಾಸ. ಸಚಿವ ಸ್ಥಾನಕ್ಕಾಗಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತು ನಡೆಸುತ್ತಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮಹಿಳಾ ಕೋಟಾದ ಅಡಿ ಮಂತ್ರಿ ಮಾಡಿಸುವಂತೆ ಮನವಿ ಮಾಡಿದ್ದಾರೆ. ಹೈಕಮಾಂಡ್ಗೆ ನನಗೆ ಮಂತ್ರಿ ಸ್ಥಾನ ಕೊಡಿಸುವಂತೆ ಶಿಫಾರಸು ಮಾಡಿ ಅಂತ ಮನವಿ ಮಾಡಿದ್ದಾರಂತೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆಗೆ ಸಿಎಂ ಡಿಕೆ ಶಿವಕುಮಾರ್ ಮೇಲೆ ಅರ್ಚಕರು ಒತ್ತಡ ಹೇರಿದ್ದಾರೆ. ರಾಜ್ಯ ಮಟ್ಟದ ಅರ್ಚಕರ ಸಮಾವೇಶದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಹ ಭಾಗಿಯಾಗಿದ್ದರು. ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಖಾತೆ ನೀಡಿ ಬಡ ಅರ್ಚಕರ ಸಮಸ್ಯೆಗಳನ್ನು ಸಚಿವರು ಬಗೆಹರಿಸಿದ್ದಾರೆ. ರಾಜಗುರು ದ್ವಾರಕನಾಥ ಸೇರಿ ಹಲವು ಅರ್ಚಕರು ಸಿಎಂ ಮೇಲೆ ಎಲ್ಲ ಒತ್ತಡ ಹೇರಿದ್ದಾರೆ. ರಾಜ್ಯಾಧ್ಯಕ್ಷರಾದಂಥ ಆಗಮ ವಿದ್ವಾಂಸರಾದಂಥ ಶ್ರೀವತ್ಸ ಅವರು ಹಾಗೆ ಇಡೀ ಸಂಘದವರೆಲ್ಲರೂ ಕೂಡ ಅಧಿಕಾರಿಗಳೆಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ. ರಾಜ್ಯಾಧ್ಯಕ್ಷರಾದಂಥ ಆಗಮ ವಿದ್ವಾಂಸರಾದಂಥ ಶ್ರೀವತ್ಸ ಅವರು ಹಾಗೆ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಜೊತೆಯಲ್ಲಿದ್ದಾರೆ. ಮುಜರಾಯಿ ಇಲಾಖೆಯಲ್ಲಿ ಸುಧಾರಣೆ ತಂದು ರೈಲ್ವೆ ಯಾತ್ರೆಗಳನ್ನು ಮಾಡಿಸಿ ಅಕಸ್ಮಾತು ಔಷಧಿಗಾಗಲಿ ಅಥವಾ ಅವ್ರ ಮೇಲೆ ಒಂದು ಅವಘಡಗಳಾದರೆ ಅವರೊಂದು ಪರಿಹಾರ ಕೊಡೋದ್ರಲ್ಲಿ ನಮ್ಮ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಇಲಾಖೆಗೆ ಸಂಜೀವನಿ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಇತಿಹಾಸದಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಯಾರು ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ. ರಾಮಲಿಂಗಾರೆಡ್ಡಿಯವರೇ ಮೊದಲು ಇದೆಲ್ಲ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಯಾವೇ ಒಂದು ಸಭೆಗೆ ಬಂದರೂ ಕೂಡ ಆ ಅರ್ಚಕರಿಗೆ ಅವರ ಬಡತನಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಮದುವೆಗಾಗಲಿ ಎಲ್ಲಕ್ಕೂ ಕೊಡದೆ ಚಿಂತನೆ ಅದರಲ್ಲೇ ಇತ್ತು. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ರಾಮಲಿಂಗಾರೆಡ್ಡಿಯವರು. ದೇವರು ನಮ್ಮ ಡಿ ಕೆ ಶಿವಕುಮಾರ್ ನನಗೆ ಎಲ್ಲ ರಾಜ್ಯದ 35 ಅರ್ಚಕರ ಪರವಾಗಿ ಮುಜರಾಯಿ ಖಾತೆಯನ್ನು ವಹಿಸಿಕೊಂಡು ನಮಗೂ ನಮ್ಮ ಸರ್ಕಾರಕ್ಕೆ ಎಲ್ಲ ಉತ್ತಮವನ್ನ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಮುಜರಾಯಿ ಖಾತೆಯನ್ನು ಕೊಡಬೇಕು ಅಂತ. ಇನ್ನು ಅರ್ಚಕರ ಸಮಾವೇಶದಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಖಾತೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟರು. ನೀವು ಮುಜರಾಯಿ ಇಲಾಖೆ ಕೊಡಿ ಅಂತ ಹೇಳ್ತಿದ್ದೀರಿ, ಈಗ ದೊಡ್ಡ ಖಾತೆ ಕೊಟ್ಟಿದ್ದೇವೆ, ಆದರೆ ಅದರಲ್ಲಿ ದುಡ್ಡಿಲ್ಲ. ನಾನು ರೆಡಿ ಇದ್ದೀನಿ, ನೀವು ಮತ್ತು ಅವರು ಮಾತನಾಡಿಕೊಳ್ಳಿ, ರಾಮಲಿಂಗಾರೆಡ್ಡಿ ಜೊತೆ ಮಾತನಾಡುತ್ತೇವೆ ಅಂತ ಹೇಳಿದರು. ನಿಮ್ಮ ಬೇಡಿಕೆ ಕೂಡ ಏನು ಕೊಟ್ಟಿದ್ದೀರಿ ಅದನ್ನು ಕೂಡ ಅವರು ಪರಿಶೀಲನೆ ಮಾಡ್ತೀನಿ. ಅವ್ರ ಖಾತೆ ನೀವು ಕೇಳ್ತೀರಿ, ಈಗ ದೊಡ್ಡ ಖಾತೆ, ಅದು ಖಾತೆ ಏನು ಬಹಳ ಕಷ್ಟ, ದುಡ್ಡು ಇಲ್ಲ, ದೂರಾಗಿ ಇರಿಗೇಷನಲ್ಲಿ ಅವ್ರಿಗೆ ದೊಡ್ಡ ಸಮಸ್ಯೆ ಇದೆ. ಬಟ್ ಅವ್ರಿಗೆ ನಾವು ಕೊಟ್ಬಿಟ್ಟಿದ್ದೀವಿ. ನನಗೆ ಬೆಂಗಳೂರು ಕೊಡಬೇಕು ಅಂತ ಇತ್ತು ಆಸೆ. ಈಗ ನನ್ನ ಪಕ್ಷ ತೀರ್ಮಾನ ಮಾಡ್ತು, ಬೇರೆ ಯಾವ್ದಾದ್ರು ಒಂದು ಖಾತೆ ಕೇಳಿ ಗುರು ಕೇಳಿದ್ರು ಕೊಡಕ್ಕೆ ರೆಡಿದ್ದೀನಿ. ಅದು ನೀವು ಅವ್ರಿಗೆ ಬಿಟ್ಕೊಂಡು ಮಾತಾಡ್ತೀವಿ. ಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ರಾಜ್ಯದ ಅರ್ಚಕರು ಹಾಡಿ ಹೊಗಳಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ ಜ್ಯೋತಿಷಿ ರಾಜಗುರು ದ್ವಾರಕನಾಥ್ ಮೆಚ್ಚುಗೆಯನ್ನ ಮಾತನಾಡಿದ್ದಾರೆ. ನಮ್ಮ ಸಿಎಂ ಡಿಕೆ ಶಿವಕುಮಾರ್ಗೆ ಇರೋದು 20 ತಿಂಗಳು. 20 ತಿಂಗಳ ಜೊತೆ ಮತ್ತೆ 5 ವರ್ಷ ಸಿಎಂ ಆಗಲಿ. ನಮ್ಮ ಸಿಎಂ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ಕೊಂಡಾಡಿದ್ರು. ಮಹಾವಿಷ್ಣುವಂಶವುಳ್ಳ ಶಿವಕುಮಾರ್ಗಳು ನಮಸ್ಕಾರ ಹೇಳಿ ದೇವರನ್ನು ಕಾಪಾಡಲಿ. ಆಪಂಚ ವರ್ಷಗಳು ಈ ಉಳಿದಿರೋದು 20 ತಿಂಗಳು, ಆಮೇಲೆ 5 ತಿಂಗಳು ಈ ರಾಜ್ಯವನ್ನು ಮುನ್ನಡೆಸಿ ನಾವೆಲ್ಲ ಬ್ರಾಹ್ಮಣರಿಗೆ ಪ್ರಾರ್ಥನೆ ಮಾಡ್ತೀವಿ ಅಂತ ನಾನು ನಿಂಬರವಾಗಿ ನಮ್ಮ ಮುಖ್ಯಮಂತ್ರಿಗಳೇ ಭರವಸೆಯನ್ನು ಕೊಡ್ತೀನಿ. ಹಿಂದೆ ಮೈಸೂರು ಮಹಾರಾಜ ಕಾಲದಲ್ಲೂ ಕೂಡ ಮಳೆ ಕಡಿಮೆ ಆದರೆ ರುದ್ರ ಜಪ ಮಾಡೋರು, ಪರ್ಜನ್ಯ ಜಪ ಮಾಡೋರು, ಅದರಿಂದ ರುದ್ರಹೋಮ ಕೂಡ ಮಾಡೋರು. ಅದರಿಂದ ಮಳೆಯಾಗಿ ರಾಜ್ಯಕ್ಕೂ ಮತ್ತು ಜನರಿಗೂ ಶಾಂತಿ ಸಿಗ್ತಾ ಇದೆ.
ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಅಸಮಾಧಾನ ಭುಗಿಲೆದ್ದಿದೆ. ಈ ಮಧ್ಯೆ ಖಾತೆಗಾಗಿ ಹಲವು ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಖಾತೆ ಬಗ್ಗೆ ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನನಗೆ ನಗರಾಭಿವೃದ್ಧಿ ಖಾತೆ ನೀಡಿದ್ದು ತೃಪ್ತಿ ನೀಡಿದೆ. ಯಾವ ಖಾತೆ ನೀಡಿದ್ರೂ ನಾವು ನಿಭಾಯಿಸಲೇಬೇಕು. ಈ ಖಾತೆ ಬೇಡ, ಆ ಖಾತೆ ಬೇಡ ಅನ್ನೋಕೆ ಆಗಲ್ಲ. ನನಗೆ ಒಳ್ಳೆಯ ಖಾತೆನೇ ನೀಡಿದ್ದಾರೆ. ಜನರ ಸಮಸ್ಯೆ ಬಗೆಹರಿಸುವುದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದರು. ನೋಡಿ, ಎಷ್ಟು ಜನರಿಗೆ ಯಾವ ಖಾತೆ ಕೊಟ್ಟರು ನಾವು ನಿಭಾಯಿಸಲೇಬೇಕು. ನನಗೆ ಈ ಖಾತೆ ಬೇಡ, ಆ ಖಾತೆ ಬೇಡ ಅಂತ ಕೇಳೋಕ್ಕಾಗಲ್ಲ. ಈಗ ನನಗೆ ಒಳ್ಳೆ ಖಾತೆನೇ ಕೊಟ್ಟಿದ್ದಾರೆ. ಈಗ ನೋಡಿ, ಎಷ್ಟು ಜನರ ಸಮಸ್ಯೆ ಇದೆ. ಇಷ್ಟೊಂದು ಜನರ ಸಮಸ್ಯೆನ ಬಗೆಹರಿಸೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಸೊ ಹಾಗೆ ಪ್ರಥಮ ಬಾರಿಗೆ ದಾವಣಗೆರೆ ಜಿಲ್ಲೆ ಮಾಯಕೊಂಡ ಶಾಸಕ ಬಸವಂತಪ್ಪ ಸಚಿವ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಕೆಎಸ್ ಬಸವಂತಪ್ಪ ಸಚಿವರಾದ ಹಿನ್ನೆಲೆ ದಾವಣಗೆರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಪೌರ ಕಾರ್ಮಿಕರು ವಿಜಯೋತ್ಸವ ಆಚರಿಸಿದ್ದಾರೆ. ಪೌರ ಕಾರ್ಮಿಕರ ಮಗನಾಗಿ ಅತ್ಯಂತ ಕಷ್ಟದ ಹಂತಗಳನ್ನು ದಾಟಿ ಸಚಿವ ಕೆಎಸ್ ಬಸವಂತಪ್ಪ ಸ್ಥಾನಕ್ಕೇರಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸಚಿವ ಶಿವರಾಜ ತಂಗಡಗಿ ಬರ ಅಧ್ಯಯನ ಮಾಡಿದ್ದಾರೆ. ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮದಲ್ಲಿ ಸಜ್ಜೆ ಹೊಲ ವೀಕ್ಷಣೆ ಮಾಡಿದ್ರು. ಮಳೆ ಇಲ್ಲದೆ ಬೆಳೆ ಸಂಪೂರ್ಣ ಹಾಳಾಗಿದೆ. ಇಂದು ಮತ್ತು ನಾಳೆ ಜಿಲ್ಲೆ ಎಲ್ಲಾ ತಾಲೂಕಿನ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಮಳೆ ಕೊರತೆ ಇದೆ. ಬಿಜೆಪಿಯವರು ತಕ್ಷಣ ಬರ ಘೋಷಣೆ ಮಾಡುವಂತೆ ಹೇಳ್ತಾರೆ. ಮಾಹಿತಿ ಇಲ್ಲದೆ ಬಿಜೆಪಿ ಜೆಡಿಎಸ್ನವರು ಮಾತನಾಡ್ತಾರೆ. ನಿಯಮದಿಂದ ವರದಿ ತಯಾರಿಸಬೇಕು. ನಾವು ರೈತರ ಪರವಿದ್ದೇವೆ ಅಂತ ಹೇಳಿದರು. ಇವತ್ತೂ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ನಾಳೆಗೂ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಫೀಲ್ಡ್ ವರ್ಕ್ ಆದಮೇಲೆ ನಾಳೆ ನಾನು ಸಾಯಂಕಾಲ 3-4 ಗಂಟೆಗೆ DC ಆಫೀಸ್ನಾಗ ಎಲ್ಲ ತಹಸೀಲ್ದಾರು, ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇವ್ರನ್ನೆಲ್ಲರನ್ನೂ ಸಭೆ ಮಾಡಿ ನಮ್ಮ ಜಿಲ್ಲೆಯಾಗಿರುವಂಥ ಎಲ್ಲ ರೈತರಿಗೆ ಅನುಕೂಲ ಆಗುವ ದೃಷ್ಟಿಕೋನವನ್ನು ಇಟ್ಕೊಂಡು ಅದ್ರ ಬಗ್ಗೆ ಮೊದಲನೇ ಕ್ಯಾಬಿನೆಟ್ ಒಳಗೆ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆಗಳು ಆಗ್ಯಾವ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಈ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, 2 ತಿಂಗಳಲ್ಲಿ ಅಂತೂ ಇಂತೂ ಅಳೆದು ತೂಗಿ ಸಂಪುಟ ವಿಸ್ತರಣೆ ಮಾಡಿದ್ದಾರೆ. ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ ಅಂತ ನಾನು ಹಿಂದೆಯೇ ಹೇಳಿದೆ. ಕೆಲವರು ಪೇಮೆಂಟ್ ಕೋಟಾದಲ್ಲಿ, ಕೆಲವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸಂಪುಟ ಸೇರಿದ್ದಾರೆ. ಒಂದೇ ಒಂದು ಮಹಿಳೆಗೆ ಸಂಪುಟದಲ್ಲಿ ಅವಕಾಶ ಕೊಟ್ಟಿಲ್ಲ. ಇದೇನಾ ಕಾಂಗ್ರೆಸ್ಗೆ ಇರುವಂತಹ ಮಹಿಳಾ ಕಾಳಜಿ? 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವುದು ಅಸಾಧ್ಯ ಅಂತ ಹೇಳಿದ್ದಾರೆ. ಪೇಮೆಂಟ್ ಕೋಟ ಮತ್ತು ಮ್ಯಾನೇಜ್ಮೆಂಟ್ ಕೋಟ ಎರಡು ಬಿಟ್ಟರೆ ಮೂರನೇ ಕೋಟ ಯಾವುದು ಕೂಡ ಇಲ್ಲ. ಸೊ ಹಾಗಾಗಿ ಕೆಲವರು ಪೇಮೆಂಟ್ ಕೋಟಾದಲ್ಲಿ ಇವತ್ತು ಕ್ಯಾಬಿನೆಟ್ ಸೇರ್ಕೊಂಡಿದ್ದಾರೆ, ಕೆಲವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಕೂಡ ಕ್ಯಾಬಿನೆಟ್ನಲ್ಲಿ ಸೇರ್ಕೊಂಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದ ನಂತರದಲ್ಲಿ ಮಾಜಿ ಸಚಿವರುಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳ ಹೇಳಿಕೆಯನ್ನು ತಾವು ಮತ್ತೊಮ್ಮೆ ಗಮನಿಸಬೇಕಾಗ್ತದೆ. ಕೋಲಾರದ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ನಾಳೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ವಿವಿಧ ಸಂಘಟನೆಗಳಿಂದ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಲು ವರ್ತಕರು, ರೈತರು, ಆಟೋ ಹಾಗೂ ಟೆಂಪೋ ಚಾಲಕರ ಸಂಘ ಕರೆ ನೀಡಿದೆ. ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬಾಗೇಪಲ್ಲಿ ಕ್ಷೇತ್ರದ ಚೇಳೂರು ಗುಡಿಬಂಡೆ ಸಂಪೂರ್ಣ ಬಂದ್ ಆಗಲಿದೆ. ನಡು ರಸ್ತೆಯಲ್ಲೇ ಕೂತು ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದು, ಬೈಕ್ ರ್ಯಾಲಿಯನ್ನು ನಡೆಸಿದ್ರು. ಗುಡಿಬಂಡೆಯಲ್ಲಿ ಬೆಂಬಲಿಗನೋರ್ವ ಹೈಡ್ರಾಮಾ ಮಾಡಿದ್ದಾನೆ. ಬಸ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದು, ಓರ್ವ ಯುವಕ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೂಡಲೇ ಪೊಲೀಸರು, ಸ್ಥಳೀಯರು ಆತನನ್ನು ರಕ್ಷಣೆ ಮಾಡಿದ್ದಾರೆ. ಎಸ್ಐಆರ್ ಕುರಿತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು. ಆಗಸ್ಟ್ 8ರ ಬಳಿಕ ಎಸ್ಐಆರ್ ಮುಕ್ತಾಯಗೊಳ್ಳಲಿದೆ. ಆಗಸ್ಟ್ 8ರ ಬಳಿಕ ಫಾರಂ 6 ಅನ್ನು ನೀಡಲಾಗುತ್ತೆ. ರಾಜ್ಯದಲ್ಲಿ 1,11,04,705 ಮಂದಿ ಮತದಾರರ ಪಟ್ಟಿಯಿಂದ ಹೊರಗಿಳಿಯುವ ಸಾಧ್ಯತೆ ಇದೆ. ಟ್ರೇಸ್ ಆಗದ ಮತದಾರರು 16,30,012 ಮಂದಿ. ಶಾಶ್ವತ ಶಿಫ್ಟಿಂಗ್ ಆದ ಮತದಾರರು 66,64,943 ಮಂದಿ. ಹಾಗೆಯೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮತದಾರರು ಹೊರಗಡೆ ಉಳಿಯುತ್ತಾರಾ ಅನ್ನೋ ಆತಂಕವಿದೆ. ಬೆಂಗಳೂರು ದಕ್ಷಿಣದಲ್ಲಿ 51% ಮತದಾರರು ಔಟ್ ಆಗುವ ಸಾಧ್ಯತೆ ಇದೆ. 5,54,32,314 ಗಣತಿ ನಮೂನೆ ಅರ್ಜಿ ಕೊಟ್ಟಿದ್ದೇವೆ. 4,43,04,632 ಅರ್ಜಿ ಡಿಜಿಟಲೈಸೇಷನ್ ಆಗಿದೆ. ಇನ್ನು 16,30,012 ಮತದಾರರು ಪತ್ತೆಯಾಗಿಲ್ಲ.
ಇವತ್ತು ನಾಳೆಯೊಳಗೆ ಕಾರ್ಯ ಮುಗಿಯಲಿದೆ. ಆನ್ಲೈನ್ ಆಫ್ಲೈನ್ ಫಾರಂ 6 ಮೂಲಕ ಮಾಹಿತಿ ಕೊಟ್ಟು ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಬಹುದು. ಆಗಸ್ಟ್ 5 ಆಗಿರ್ತದೆ. ಸೊ 99.96% ಆಫ್ ದಿ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇನ್ ಕರ್ನಾಟಕ. ಸೊ ಇಷ್ಟು ಮಾಹಿತಿನ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಡೂಪ್ಲಿಕೇಟ್ ಇದ್ದ ಸಂದರ್ಭದಲ್ಲಿ ಸುಮಾರು 6 ಲಕ್ಷಕ್ಕೂ ಮೇಲ್ಪಟ್ಟು ಮತದಾರರು ನಂದು ವೋಟ್ ಬೇರೆ ಕಡೆ ಇದೆ ಎಂಬ ಮಾಹಿತಿಯನ್ನು ಬರೆದು ಕೊಟ್ಟಿರ್ತಾರೆ. ಅವರಿಗೂ ಸಮೇತ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಉಳಿದಿರೋದು 22,977 ಫಾರ್ಮ್ ಮಾತ್ರ. ಅದನ್ನು ಬೇಗ ಕೊಡಬೇಕಾಗಿ ನಾನು ಎಲ್ಲರ ಹತ್ರನೂ ಸಂಬಂಧಪಟ್ಟ ಎಲ್ಲರ ಹತ್ರ ಮತ್ತೊಮ್ಮೆ ನಾನು ಗೌರವ. ಬೆಂಗಳೂರಲ್ಲಿ ಅನಧಿಕೃತ ಒತ್ತುವರಿ ತೆರವು ಕಾರ್ಯ ನಡೆಯುತ್ತಿದೆ. ತೆರವು ಕಾರ್ಯದ ಬಗ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿ ಬೆವರು ಸುರಿಸಿ ದುಡಿಯೋರು ಇದ್ದಾರೆ, ದುಡಿಯೋರನ್ನ ಮುಂದಿಟ್ಟುಕೊಂಡು ಶೋಷಣೆ ಮಾಡೋರು ಇದ್ದಾರೆ. ಕೋರ್ಟ್ ನಿರ್ಧಾರದಂತೆ ಕಾರ್ಯಾಚರಣೆ ಕೈಗೊಂಡಿದ್ದೇವೆ. ವ್ಯಾಪಾರಸ್ಥರು ಅಂಗಡಿ ಇಡಲು 4 ಲಕ್ಷ ಕೊಟ್ಟಿದ್ದಾರೆಂಬ ಮಾಹಿತಿ ಕೊಟ್ಟರೆ ಅಂತಹವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಗದಗ ನಗರದಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೂ ಬೃಹತ್ ರ್ಯಾಲಿ ಮಾಡಿ ಆಕ್ರೋಶ ಹೊರಹಾಕಿದರು. ಭೀಕರ ಬರಕ್ಕೆ ಗದಗ ಜಿಲ್ಲೆ ತತ್ತರಿಸಿದ್ದು, ಬರಪೀಡಿತ ಜಿಲ್ಲೆ ಘೋಷಣೆ ಮಾಡುವಂತೆ ಅನ್ನದಾತರು ಆಗ್ರಹಿಸಿದರು. ನಾವು ಮೊನ್ನೆ ಮನವಿಯನ್ನು ಕೊಟ್ಟಾಗ ರೈತರ ಪರವಾಗಿ ರೈತರಿಗೆ ಇವತ್ತು ಸಂಕಷ್ಟ ಎದುರಾಗಿದೆ. ಮಾನ್ಯ ಅಧಿಕಾರಿಗಳೇ, ತಾವು ದಯವಿಟ್ಟು ಎಲ್ಲ ಗದಗ ಜಿಲ್ಲೆಯನ್ನ ಬರಗಾಲ ಬೇಕು. ಮತ್ತೆ ಕಳೆದ ವರ್ಷದ ಬೆಳೆ ವಿಮೆ ಇವತ್ತು ಗದಗ ಜಿಲ್ಲೆಗೆ ಬಂದಿಲ್ಲ. ತಾವು ಅದನ್ನ ಬೇಗನೆ ಮಂಜೂರು ಮಾಡಬೇಕು. ಎಲ್ಲ ರೈತರ ಸಾಕಷ್ಟು ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳಾದಂತ ಗದಗ ಜಿಲ್ಲೆಯನ್ನ ಬರಗಾಲ ಘೋಷಣೆ ಅಂತ ಮಾಡಬೇಕು. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ಮುಂದುವರೆದಿದೆ. ರೈತರ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿ ಜಿಬಿಡಿಎ ವಿರುದ್ಧ ಪ್ರತಿಭಟನೆ ನಡೆಸಿದರು. ಜಿಬಿಐಟಿ ಪ್ರತಿಕೃತಿಯ ಶವಯಾತ್ರೆ ಮಾಡಿ ರೈತರು ಆಕ್ರೋಶ ಹೊರಹಾಕಿದರು. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಯೋಜನೆ ಮಾಡದಂತೆ ರೈತರು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡಿದ್ದ ವಿದ್ಯಾರ್ಥಿನಿ ಮಾನಸ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. ದೃಶ್ಯಕಲಾ ವಿಭಾಗದ ಮಾನಸ ಮೃತ ವಿದ್ಯಾರ್ಥಿನಿ. ಜುಲೈ 30ರಂದು ಆಟೋ ಗುದ್ದಿದ್ದಕ್ಕೆ ಗಾಯಗೊಂಡಿದ್ದ ಮಾನಸ ಆಸ್ಪತ್ರೆ ಸೇರಿದ್ರು. ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಸಾರ್ವಜನಿಕ ವಾಹನ ಸಂಚಾರ ಬೇಡ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಆಡಳಿತ ಕಚೇರಿಯಿಂದ ನಾಗರಬಾವಿ ವೃತ್ತದವರೆಗೆ ಇರುವ ಗಾಂಧಿ ಮಾರ್ಗ ರಸ್ತೆ ಕಿರಿದಾಗಿದೆ. ಶೈಕ್ಷಣಿಕ ಚಟುವಟಿಕೆಗೆ ವಾಹನಗಳ ಓಡಾಟದಿಂದ ಕಿರಿಕಿರಿ ಆಗುತ್ತೆ ಎಂದು ಆಕ್ರೋಶ ಹೊರಹಾಕಿದರು. ರ್ಯಾಪಿಡೋ ಚಾಲಕನ ಎಡವಟ್ಟಿನಿಂದ ಯುವತಿ ಮುಖಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ರ್ಯಾಪಿಡೋದಲ್ಲಿ ಹೋಗುವಾಗ ಟ್ರ್ಯಾಕ್ಟರ್ ಓವರ್ಟೇಕ್ ವೇಳೆ ಅಪಘಾತ ಸಂಭವಿಸಿದೆ. ಜುಲೈ 17ರಂದು ಬೆಳಗ್ಗೆ ಬೈರಸಂದ್ರದ ಮನೆಯಿಂದ ದೊಮ್ಮಲೂರಿನ ಕಚೇರಿಗೆ ಯುವತಿ ಬೈಕ್ ಬುಕ್ ಮಾಡಿದ್ದಳು. ಆದರೆ ಬಾಗ್ಮನೆ ಟೆಕ್ ಪಾರ್ಕ್ ಬಳಿ ಹೋಗುವಾಗ ಅಪಘಾತವಾಗಿದೆ. ಇದರಿಂದ ಯುವತಿಗೆ ಗಂಭೀರವಾಗಿ ಪೆಟ್ಟಾಗಿದ್ದು, ಮೊದಲು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಬಳಿಕ ಕೇರಳದ ಕೋಯಿಕೋಡ್ ಮಿತ್ರಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗಿದೆ. ಆಸ್ಪತ್ರೆ ಬಿಲ್ ಈವರೆಗೂ 20 ಲಕ್ಷ ರೂಪಾಯಿ ದಾಟಿದ್ದು, ಸೂಕ್ತ ಪರಿಹಾರ ಕೊಟ್ಟಿಲ್ಲ ಎಂದು ರ್ಯಾಪಿಡೋ ಮೇಲೆ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡ್ ಬೋರ್ವೆಲ್ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅಡ್ಡ ರಸ್ತೆಯಿಂದ ಬರ್ತಿದ್ದ ಬೈಕ್ಗೆ ವಾಟರ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ. ನಿನ್ನೆ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದಿದ್ದು, ಗಂಭೀರ ಗಾಯಗೊಂಡ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಭಯಾನಕ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಜ್ಞಾನಭಾರತಿ 2ನೇ ಹಂತದ ಶಿರ್ಕೆ ಅಪಾರ್ಟ್ಮೆಂಟ್ ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ ವೀಲನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಕಾರ್ನಲ್ಲಿ ಬಂದು ಕದಿಮರು ಕಾರಿನ ವೀಲ್ಗಳನ್ನು ದೋಚಿದ್ದಾರೆ. ಜುಲೈ 31ರ ರಾತ್ರಿ ಮಾಸ್ಕ್ ಧರಿಸಿ ಬಂದು ಕಳ್ಳರು ರವಿಕುಮಾರ್ ಎಂಬಾತನ ಕಾರಿನ 4 ವೀಲ್ಗಳನ್ನು ಅಬೇಸ್ ಮಾಡಿದ್ದಾರೆ. ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಕೆಂಗೇರಿ ಪೊಲೀಸ್ ಠಾಣೆಗೆ ಕಾರು ಮಾಲೀಕ ರವಿಕುಮಾರ್ ದೂರು ಕೊಟ್ಟಿದ್ದಾರೆ. ಆನೇಕಲ್ನ ಬನ್ನೇರುಘಟ್ಟ ಸಮೀಪದ ಬಿಲ್ವಾರದ ಹಳ್ಳಿಯಲ್ಲಿ ಗೃಹ ಪ್ರವೇಶಕ್ಕೂ ಮುನ್ನ ಕಟ್ಟಡವೊಂದು ವಾಲಿದೆ. ನ್ಯೂ ವಿನ್ನರ್ಸ್ ಲೇಔಟ್ನಲ್ಲಿ ಅವೈಜ್ಞಾನಿಕವಾಗಿ ಬಿಲ್ಡಿಂಗ್ ಅಡಿಪಾಯ ನಿರ್ಮಾಣ ಹಿನ್ನೆಲೆ ಬಿಲ್ಡಿಂಗ್ ಬೀಳುವ ಹಂತದಲ್ಲಿದೆ. ಮನೆ ಕಟ್ಟುವಾಗ ಹಳ್ಳಕ್ಕೆ ಕಸ ತುಂಬಿಸಿದ್ದಾರೆ. ಇದರಿಂದ ತಡೆಗೋಡೆ ಬೀಳುತ್ತಿದ್ದಂತೆ ಮಣ್ಣು ಕುಸಿಯುತ್ತಾ ಇದೆ. ಇದರಿಂದ ಕಟ್ಟಡ ಬೀಳಲಿದ್ದು, ಪಕ್ಕದಲ್ಲೇ ಇರುವ ಖಾಸಗಿ ಶಾಲೆಗೂ ಆಪತ್ತು ಎದುರಾಗಿದೆ. ಬಿಲ್ಡಿಂಗ್ ವಾಲಿರೋದ್ರಿಂದ ಆದಷ್ಟು ಬೇಗ ತೆರವು ಮಾಡಲೇಬೇಕೆಂದು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ.
ವಿಶೇಷ ಅಧಿವೇಶನಕ್ಕೆ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿದೆ. ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ ನಡೆಯಲಿದೆ. ಇದು ಮುಗಿದ ನಂತರ ನರೇಂದ್ರ ಮೋದಿ ಸರ್ಕಾರವು ತನ್ನ ಮಹತ್ವಾಕಾಂಕ್ಷೆಯ ಗಡಿ ನಿರ್ಣಯ ಮಸೂದೆ ಮತ್ತು ಮಹಿಳಾ ಮೀಸಲಾತಿ ಮಸೂದೆಯನ್ನು ಚರ್ಚಿಸಲು ನಿರ್ಧರಿಸಲಾಗಿದೆ. ಹೀಗಾಗಿ 2 ದಿನಗಳ ವಿಶೇಷ ಸಂಸತ್ತಿನ ಅಧಿವೇಶನವನ್ನು ಕರೆಯಲು ಪ್ಲಾನ್ ಮಾಡಲಾಗಿದೆ. ಆಗಸ್ಟ್ 16ರಿಂದ 18ರವರೆಗೆ ನಡೆಯುವ ಸಾಧ್ಯತೆ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರದ ಚೊಚ್ಚಲ ಬಜೆಟ್ ಅನ್ನು ಹಣಕಾಸು ಸಚಿವ ಎನ್ ಮರಿಯಾ ವಿಲ್ಸನ್ ಮಂಡಿಸಿದ್ದಾರೆ. ಆರ್ಥಿಕ ಬಿಕ್ಕಟ್ಟಿನ ನಡುವೆಯೂ ಯುವಕರು, ಮಹಿಳೆಯರು ಮತ್ತು ನವಜಾತ ಶಿಶುಗಳ ಕಲ್ಯಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮದುಮಗಳಿಗೆ 8 ಗ್ರಾಂ ಚಿನ್ನ ಹಾಗೂ ರೇಷ್ಮೆ ಸೀರೆ ನೀಡಲು 812 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವ ಶಿಶುಗಳಿಗೆ ಚಿನ್ನದ ಉಂಗುರ ನೀಡಲು 560 ಕೋಟಿ ಮೀಸಲಿಡಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆಗೆ 2,000 ಕೋಟಿ ಇಡಲಾಗಿದೆ. ಚಾಮರಾಜನಗರ ತಾಲೂಕಿನ ಕಾಳಿಕಾಂಬ ಕಾಲೋನಿಯಲ್ಲಿ ಕೊನೆಗೂ ಚಿರತೆ ಬೋನಿಗೆ ಬಿದ್ದಿದೆ. ಕಾಳಿಕಾಂಬ ಕಾಲೋನಿಯಲ್ಲಿ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಜಾನುವಾರುಗಳ ಮೇಲೆ ಚಿರತೆ ದಾಳಿ ನಡೆಸುತ್ತಾ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು. ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ಅರಣ್ಯ ಇಲಾಖೆ ಬೋನು ಅಳವಡಿಸಿದ್ದು ಬೋನಿಗೆ ಚಿರತೆ ಬಿದ್ದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕೊಂಡೋತ್ಸವ ಅದ್ದೂರಿಯಾಗಿ ನಡೆಯಿತು. ಕರಗ ಮಹೋತ್ಸವ ಹಿನ್ನೆಲೆ ಇಂದು ಬೆಳಗ್ಗೆ ಕೊಂಡ ಮಹೋತ್ಸವ ನಡೆಯಿತು. ಕೊಂಡೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಕಳೆದ ವಾರದಿಂದ ಉತ್ತಮ ಮಳೆಯಾಗ್ತಾ ಇದೆ. ರಾಜ್ಯದ ಡ್ಯಾಂಗಳು 61% ತುಂಬಿವೆ. ಕೆಆರ್ಎಸ್ ಡ್ಯಾಂ 105 ಅಡಿ ತುಂಬಿದೆ. ಹೀಗಾಗಿ ಮುಂಗಾರು ಹೊಸ ಬೆಳೆಗೆ ನೀರು ಹರಿಸಲು ರೈತರು ಒತ್ತಾಯ ಮಾಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಬೀಳ್ತಾ ಇದೆ. ಕಬಿನಿಯಿಂದ ತಮಿಳುನಾಡಿಗೆ ನೀರು ಹೋಗ್ತಿದೆ. ನಮ್ಮ ಡ್ಯಾಂನಲ್ಲಿರುವ ನೀರನ್ನು ನಾಲೆಗಳಿಗೆ ಬಿಟ್ಟು ಕೆರೆಕಟ್ಟೆಗಳ ತುಂಬಿಸಿ ಅಂತ ಹೇಳಿ ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ.